VS ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಎಲೆಕೋಸಿನ ಪಕೋಡ. ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1 ಕಪ್, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗುವಷ್ಟು, ಅರಿಶಿನ ಪುಡಿ ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು, ಚಿಟಿಕೆ ಸೋಡಾ, ಸ್ವಲ್ಪ ಇಂಗು, ಈರುಳ್ಳಿ 1 ಕಪ್, ಎಲೆಕೋಸು 1 ಕಪ್, ಜೀರಿಗೆ 1 ಚಮಚ. ಇವೆಲ್ಲ ಬೇಕಾಗಿರುವ ಸಾಮಗ್ರಿಗಳು. ಮಾಡುವ ವಿಧಾನ: ಪಾತ್ರೆಗೆ ಕಡಲೆ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1 ಕಪ್, ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಮತ್ತು ಚಿಟಿಕೆ ಅರಿಶಿನ ಪುಡಿ, ಚಿಟಿಕೆ ಸೋಡಾ, 1 ಕಪ್ ಈರುಳ್ಳಿ, ಚಿಟಿಕೆ ಇಂಗು, ಒಂದು ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಪ್ ಎಲೆಕೋಸು, ಸಣ್ಣಗೆ ಹೆಚ್ಚಿದ ಎಲೆಕೋಸು, ಇವಿಷ್ಟನ್ನು ಪಾತ್ರೆಗೆ ಹಾಕಿ ನೀರು ಚಿಮುಕಿಸಿ ಗಟ್ಟಿಯಾಗಿ ಕಲಸಿಕೊಂಡು, ತುಂಬ ನೀರು ಹಾಕಬಾರ್ದು, 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಚಿಮುಕಿಸಿಕೊಂಡು ಗಟ್ಟಿಯಾಗಿ ಕಲಸಿಕೊಂಡು ಎಣ್ಣೆಯಲ್ಲಿ ಕರಿಯಬೇಕು. ಎಲೆಕೋಸು ಮತ್ತು ಈರುಳ್ಳಿ ಜಾಸ್ತಿ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು. 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಚಿಮುಕಿಸಿಕೊಂಡು ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ಕಲಸಿಕೊಂಡು ಎಣ್ಣೆಯಲ್ಲಿ ಕರಿಯಬೇಕು. ಸಣ್ಣ ಸಣ್ಣ ಪುಡಿ ಪಕೋಡದ ಥರ ಕರಿಬೇಕು. ಎಲೆಕೋಸು ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಸಣ್ಣ ಸಣ್ಣ ಪುಡಿ ಪಕೋಡದ ಥರ ಮಾಡಬೇಕು. ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಈ ಥರ ಮಾಡೋದ್ರಿಂದ ರುಚಿ ರುಚಿಯಾದ ಎಲೆಕೋಸು ಪಕೋಡ ರೆಡಿಯಾಗುತ್ತೆ. ತಿನ್ನಲು ತುಂಬ ಟೇಸ್ಟ್ ಆಗಿರುತ್ತೆ. ಇಷ್ಟು ಫ್ರೈ ಆದರೆ ಸಾಕು, ತುಂಬ ಜಾಸ್ತಿ ಕೆಂಪಾಗಬಾರ್ದು. ರೆಡಿಯಾಗಿದೆ ಕರಿದು. ಈಗ ತಿನ್ನಲು ರೆಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು. ಊಟದ ಜೊತೆಗೂ ತಿನ್ನಬಹುದು. ತುಂಬ ರುಚಿಯಾಗಿರುತ್ತದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.